ಖ್ಯಾತ ಸಿಂಗರ್ ಶ್ರೇಯಾ ಘೋಷಾಲ್ ಕನ್ನಡ ಹಾಡು ಹಾಡಲ್ವಂತೆ. ಇತ್ತೀಚೆಗೆ ಕನ್ನಡದಲ್ಲಿ ಯಾವುದೇ ಸಾಂಗ್ ಹಾಡಿಲ್ವಂತೆ. ಯಾಕೆ ಶ್ರೇಯಾ ಘೋಷಾಲ್ ಕನ್ನಡ ಸಾಂಗ್ ಹಾಡ್ತಿಲ್ಲ? ಕನ್ನಡ ಹಾಡು ಅಂದ್ರೆ ಬೇಜಾರಾಯ್ತಾ ಘೋಷಾಲ್ಗೆ? ಹಾಗಾದ್ರೆ ಶ್ರೇಯಾ ಘೋಷಾಲ್ ಕನ್ನಡ ಹಾಡು ಹಾಡೋದಿಲ್ವಾ? ಕನ್ನಡದಲ್ಲೂ ಸಾಕಷ್ಟು ಅಭಿಮಾನಿಗಳಿರುವಂತಹ ಶ್ರೇಯಾ ಘೋಷಾಲ್ ಕನ್ನಡ ಹಾಡು ಹಾಡಲ್ವಂತೆ. ಇತ್ತೀಚೆಗೆ ಕನ್ನಡದಲ್ಲಿ ಯಾವುದೇ ಸಾಂಗ್ ಹಾಡಿಲ್ವಂತೆ. ಆಕೆ 7-8 ಭಾಷೆಗಳಲ್ಲಿ ಆಡಿದ್ದಾರೆ. ಶ್ರೇಯಾ ಘೋಷಾಲ್ ಕೇವಲ ಹಿಂದಿ ಸಿನಿಮಾಗೆ ಮಾತ್ರ ಸೀಮಿತ ಆಗಿಲ್ಲ. ಹಿಂದಿ ಹಾಡಿಗೆ ಕನ್ನಡ, ತಮಿಳು, ತೆಲುಗು, ಮರಾಠಿ, ಗುಜರಾತಿ, ಮಲಯಾಳಂ ಹೀಗೆ ಸಾಕಷ್ಟು ಭಾಷೆಗಳಲ್ಲಿ ಹಾಡಿರುವಂತಹ ಒಂದು ಖ್ಯಾತಿ ಪಡೆದಿರತಕ್ಕಂತಹ ಒಂದು ಹಾಡುಗಾರ್ತಿ. ದೇಶದಾದ್ಯಂತ ಅವರಿಗೆ ಅಭಿಮಾನಿಗಳಿದ್ದಾರೆ. ಒಂದೊಂದು ಭಾಷೆಗೂ ಅದರದೇ ಆದ ಅಭಿಮಾನಿಗಳಿರ್ತಾರೆ. ಕನ್ನಡದಲ್ಲೂ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಶ್ರೇಯಾ ಘೋಷಾಲ್ ಕನ್ನಡ ಹಾಡು ಹಾಡಲ್ವಂತೆ. ಇತ್ತೀಚೆಗೆ ಕನ್ನಡದಲ್ಲಿ ಯಾವುದೇ ತರಹದ ಹಾಡು ಹಾಡಿಲ್ಲ. ಸಾಕಷ್ಟು ದಿನಗಳಾಯಿತು, ಸಾಕಷ್ಟು ವರ್ಷಗಳೇ ಕಳೀತೇನೋ ಕನ್ನಡ ಸಾಂಗನ್ನು ಹಾಡದೆ. ಶ್ರೇಯಾ ಘೋಷಾಲ್ ಈ ಹಿಂದೆ ಗಣೇಶ್ ಅಭಿನಯಿಸಿದಂತಹ ಸಿನಿಮಾಗಳಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡಿದರು ಶ್ರೇಯಾ ಘೋಷಾಲ್. ಸೊ ಆಕೆಯ ಹಾಡು ಮತ್ತು ಆಕೆಯ ಕಂಠ, ಆಕೆಯ ಧ್ವನಿ ನಿಜಕ್ಕೂ ಕೂಡ ಎಲ್ಲರನ್ನ ಮೋಡಿ ಮಾಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಹಾಡನ್ನು ಹಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಿಲ್ವಂತೆ ಶ್ರೇಯಾ ಘೋಷಾಲ್. ಆದರೆ ಅದಕ್ಕೆ ಏನು ಕಾರಣ ಎನ್ನುವಂತಹದ್ದು ಈಗ ನಾವು ರಿವೀಲ್ ಮಾಡ್ತೀವಿ. ಶ್ರೇಯಾ ಘೋಷಾಲ್ ಕನ್ನಡ ಹಾಡು ಹಾಡಲ್ಲ. ಅದಕ್ಕೆ ಕಾರಣ ಏನು? ಹಾಗಾದರೆ ಏನದು ಕಾರಣ? ಕನ್ನಡ ಹಾಡು ಹಾಡ್ತಿಲ್ಲ ಅಂದವರಿಗೆ ಶ್ರೇಯಾ ರಿಪ್ಲೈ ಮಾಡಿದ್ದಾರೆ. ಹಾಗಾದರೆ ಆ ರಿಪ್ಲೈ ಏನು ಹೇಳಿದ್ರು ಶ್ರೇಯಾ ಘೋಷಾಲ್ ಎನ್ನುವಂತಹದ್ದು? ಕನ್ನಡ ಹಾಡು ಅಂದರೆ ನನಗೆ ಬೇಜಾರು, ಕನ್ನಡ ಹಾಡು ನನಗೆ ಆಸಕ್ತಿ ಇಲ್ಲ ಹೀಗಂತ ಹೇಳಿದ್ರ ಶ್ರೇಯಾ ಘೋಷಾಲ್? ಕನ್ನಡದ ಹಾಡು ಹಾಡ್ತಿಲ್ಲ ಅಂದವರಿಗೆ ಶ್ರೇಯಾ ರಿಪ್ಲೈ ಮಾಡಿದ್ದಾರೆ. ಕನ್ನಡದಲ್ಲಿ ಹಾಡುತ್ತಿಲ್ಲ ಎಂಬ ಆರೋಪಗಳಿಗೆ ತಿರುಗೇಟನ್ನು ನೀಡಿದ್ದಾರೆ. ಮತ್ತೆ ಕನ್ನಡ ನಟನ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಾರೆ ಶ್ರೇಯಾ. ಆ ನಟ ಬೇರಾರು ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಾರೆ ಘೋಷಾಲ್. ದಕ್ಷಿಣ ಅಂತ ಬಂದ್ರೆ ಮೊದಲು ಕನ್ನಡ ಎಂದ ಶ್ರೇಯಾ ಕನ್ನಡದ ಮೇಲೆ ಅಪಾರ ಗೌರವ ಹೊಂದಿರುವ ಸಿಂಗರ್. ಕನ್ನಡದ ಹಾಡು ಹಾಡ್ತಿಲ್ಲ ಅಂದವರಿಗೆ ಶ್ರೇಯಾ ರಿಪ್ಲೈ ಮಾಡಿರುವಂಥದ್ದು. ದಕ್ಷಿಣ ಭಾರತದ ಕನ್ನಡಕ್ಕೆ ಮಾತ್ರ ಆದ್ಯತೆ, ಕನ್ನಡದಲ್ಲಿ ಹಾಡುತ್ತಿಲ್ಲ ಎಂಬ ಆರೋಪಗಳಿಗೆ ತಿರುಗೇಟನ್ನು ನೀಡಿದ್ದಾರೆ. ಮತ್ತೆ ಕನ್ನಡ ನಟನ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್. ಆ ನಟ ಬೇರಾರು ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್ನ ಹಾಡಿಗೆ ಈಗ ಧ್ವನಿಯಾಗಿರುವಂತಹದ್ದು ಶ್ರೇಯಾ ಘೋಷಾಲ್.